ತೀರ್ಥಹಳ್ಳಿ ತಾಲೂಕಲ್ಲಿ ಯಾವುದೇ ಕಾರ್ಖಾನೆಗಳಿಲ್ಲ, ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಇಲ್ಲ. ಹಾಗೆ ಇಲ್ಲಿ ವಯಸ್ಸಾದಂಥ ಅವರಿಗೆ ನೋಡ್ಕೊಳೋರು ಯಾರೂ ಇಲ್ಲ. ಯಾಕೆ ಅಂದರೆ ಉದ್ಯೋಗ ಆರಿಸ್ಬಿಟ್ಟು ಮಕ್ಕಳು ಎಲ್ಲ ಹೊರಗಡೆ ಹೋಗಿದ್ದಾರೆ. ಇಲ್ಲಿ ಅಪ್ಪ ಅಮ್ಮನ ನೋಡ್ಕೊಳಕ್ಕೆ ಬಂದರೆ ಉದ್ಯೋಗ ಯಾವುದೂ ಇಲ್ಲ. ಕೃಷಿ ಬೇರೆ, ಎಲೆ ಚುಕ್ಕಿ ರೋಗ ಬಂದ್ಬಿಟ್ಟು ಕಾಡು ಪ್ರಾಣಿಗಳ ಹಾವಳಿಯಿಂದ ಭಾರಿ ತೊಂದರೆಗಳಿಗೆ ಈಡಾಗಿದ್ದಾರೆ ರೈತರುಗಳು. ಹಾಗಾಗಿ ನಾವೀಗ ಇಲ್ಲಿ ಹೇಳೋದು ಇಷ್ಟೇ, ತೀರ್ಥಹಳ್ಳಿ ತಾಲೂಕಲ್ಲಿ ಒಂದು ಒಳ್ಳೆ ಕಾರ್ಖಾನೆ ಆಗಿ ಒಂದು 2000-3000 ಜನಕ್ಕೆ ಉದ್ಯೋಗ ಆದರೆ ಅವ್ರ ತಂದೆ ತಾಯಿನ ನೋಡ್ಕೊಳಕ್ಕೆ ಅವಕಾಶ ಸಿಗತ್ತೆ. ಚೂರುಪಾರು ಕೃಷಿ ಇದೆ, ಅದನ್ನೂ ನೋಡ್ಕೊಳ್ತಾರೆ. ಅದ್ರ ಬಗ್ಗೆ ಆದಷ್ಟು ನಾನು ಹೇಳೋದಿಷ್ಟೇ, ಶಾಸಕರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ನಮ್ಮ ಲೋಕಸಭಾ ಸದಸ್ಯರಾದ ರಾಘಣ್ಣರಾಗಿರ್ಬೋದು, ಅವರು ಆದಷ್ಟು ಬೇಗ ಗಮನ ಇಟ್ಬಿಟ್ಟು ತೀರ್ಥಹಳ್ಳಿ ತಾಲೂಕಿಗೆ ಒಳ್ಳೆಯದೊಂದು ಕಾರ್ಖಾನೆ, 1-2 ಕಾರ್ಖಾನೆಯನ್ನು ತರುವಂಥ ಕೆಲಸ ಮಾಡಬೇಕು. ಯಾಕೆಂದರೆ ಎಲ್ಲ ರಾಜಕಾರಣಿಗಳು ಇದ್ರ ಬಗ್ಗೆ ಹಿತರಕ್ಷಣೆಯನ್ನು ವಹಿಸುವಂಥ ಕೆಲಸ ಮಾಡಬೇಕು. ಯಾಕೆಂದರೆ ತಾಲೂಕಲ್ಲಿ ಇವತ್ತು ಎಲೆ ಚುಕ್ಕಿ ರೋಗ ಬಂದಿರೋದ್ರಿಂದ ಭಾರಿ ಜನಗಳು, ಇನ್ನು ಕೆಲವೇ ದಿನಗಳಲ್ಲಿ ರೈತರುಗಳು ಎಲ್ಲ ಕಡೆ ಸಾಯ್ತಾ ಇದೆ ಅಂದಂಗೆ ತೀರ್ಥಹಳ್ಳಿ ಕ್ಷೇತ್ರದಲ್ಲೂ ಸಾಯೋ ಪರಿಸ್ಥಿತಿ ಆಗಿದೆ. ಯಾಕೆಂದರೆ ನಿಮಗೆಲ್ಲ ಮಾಧ್ಯಮದ ಮುಖಾಂತರ ನಿಮಗೆಲ್ಲರಿಗೂ ಗೊತ್ತಿದೆ ರೈತರುಗಳ ಕಷ್ಟ ಏನಿದೆ ಅಂತ. ಹಳ್ಳಿಗಳಲ್ಲಿ ಎಲ್ಲೋ ಒಬ್ಬರ ಮಕ್ಕಳಿರ್ತಾರೆ, ಉದ್ಯೋಗ ಆರಿಸ್ಕೊಂಡು ರಾಜಧಾನಿಗಳಲ್ಲಿ ಇಲ್ಲ ವಿದೇಶಗಳಲ್ಲಿ ಇಲ್ಲ ಹೊರ ರಾಜ್ಯಗಳಲ್ಲಿ ಉದ್ಯೋಗ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಅಪ್ಪ ಅಮ್ಮನ ನೋಡ್ಕೊಂಡು ಕೆಲಸ ಮಾಡೋದಕ್ಕೆ ಕೆಲಸ ಇಲ್ಲ ಅವರಿಗೆ. ಎಲ್ಲೋ ಚೂರುಪಾರು ಜಮೀನು ಇರ್ತದೆ, ಅದನ್ನು ನೋಡ್ಕೊಂಡು ಮಾಡಬೇಕು ಅಂದರೆ ಎಲೆ ಚುಕ್ಕಿ ರೋಗ ಬಂದಿದೆ. ಒಂದು ಕಡೆ ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ. ಇಡೀ ಕ್ಷೇತ್ರದಲ್ಲಿ ಸುತ್ತಮುತ್ತ ನಿಮಗೆ ಗೊತ್ತಿದೆ, ಆನೆ ಹಾವಳಿ ಆಗಿರ್ಬೋದು, ಕಾಡ್ಕೋಣ ಹಾವಳಿ ಆಗಿರ್ಬೋದು. ಈಗ ರೈತರುಗಳಷ್ಟು ಸಂಕಷ್ಟದಲ್ಲಿದ್ದಾರೆ. ವಯಸ್ಸಾದವರನ್ನ ಯಾರು ನೋಡ್ಕೊಳೋ ಪರಿಸ್ಥಿತಿಲಿ ಇಲ್ಲ. ಯಾಕಂದರೆ ಮಕ್ಕಳೆಲ್ಲ ಹೊರಗಡೆ ಹೋಗಿದ್ದಾರೆ. ತೀರ್ಥಹಳ್ಳಿಲಿ ಒಂದು ಕಾರ್ಖಾನೆ ಒಳ್ಳೆ ರೀತಿಲಿ ಆದರೆ ಅದಕ್ಕೆ ಎಲ್ಲ ಈಗ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಒಂದು ಒಳ್ಳೆ ಕಾರ್ಖಾನೆ ಬಂದರೆ ನಮ್ಮ ಎಲ್ಲ ಯುವಕರಿಗೆ ಯುವತಿಯರಿಗೆ ಕೆಲಸ ಸಿಕ್ಕಿದ್ರೆ ಇಲ್ಲಿ ವಯಸ್ಸಾದವ್ರನ್ನ ಅಪ್ಪ ಅಮ್ಮನ ನೋಡಿಕೊಂಡು ಇಲ್ಲೇ ಕೆಲಸ ಮಾಡ್ಕೊಂಡು ಇರ್ಬೋದು. ಅದಕ್ಕೋಸ್ಕರ ನಾವು ಎಲ್ಲ ಈ ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಮನವಿ ಮಾಡ್ತಾ ಇದ್ದೀವಿ, ದಯಮಾಡಿ ಆದಷ್ಟು ಬೇಗ ಇದೊಂದು ತೀರ್ಥಹಳ್ಳಿ ತಾಲೂಕಿಗೆ ಒಂದು ಕಾರ್ಖಾನೆನ ಆದಷ್ಟು ಬೇಗ ಮಾಡ್ಕೊಡ್ಬೇಕು. ಅವರು ವಲಸೆ ಹೋಗ್ಲಿಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇಲ್ಲಿ ಅವರಿಗೆ ಯಾವುದೇ ತರದ ಒಂದು ಕೆಲಸ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಹಾಗಾಗಿ ಅವರು ಕೆಲಸ ಮಾಡಲೇಬೇಕು. ಮನೆ ಪರಿಸ್ಥಿತಿ ನೋಡಿದಾಗ ಕೆಲಸ ಮಾಡಲೇಬೇಕು. ಈಗ ಹೆಣ್ಣು ಗಂಡು ಅಂತ ಏನು ಭೇದ ಭಾವ ಬರೋದಿಲ್ಲ, ಅವರು ಸಮಾನವಾಗಿ ದುಡಿತಾ ಇದ್ದಾರೆ. ಹಾಗಾಗಿ ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿಗೆ ಹೋಗ್ಲಿಕ್ಕೆ ಅವರು ಎಷ್ಟು ದೂರನಾದ್ರೂ ರೆಡಿ ಇರ್ತಾರೆ. ಈಗ ತೀರ್ಥಹಳ್ಳಿ ಭಾಗದಲ್ಲಿ ಬೇರೆ ಭಾಗದಿಂದ ಬಂದ್ಕೊಂಡು ಮಹಿಳೆ ಹುಡುಗಿಯರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಪಿಜಿನಲ್ಲೆಲ್ಲ ಉಳಿದು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಬರ್ತಕ್ಕಂಥ ವೇತನ ಅವ್ರಿಗೆ ಸಾಕಾಗೋದಿಲ್ಲ. ಏನಾಗುತ್ತೆ ಅಂತಂದ್ರೆ ಈಗ ಪಿಜಿಗೂ ಹಣ ಕೊಡ್ಬೇಕು, ಮನೆಗೂ ಹಣ ಕಳಿಸ್ಬೇಕು, ಅವ್ರ ಖರ್ಚುಗಳು ನೋಡ್ಕೊಳ್ಬೇಕು. ಅವಾಗ ಎಲ್ಲೋ ಒಂದ್ ಕಡೆ ಮಹಿಳೆಯರು ಏನ್ ಮಾಡ್ತಾರೆ, ಕೆಲವೊಂದ್ ಕಡೆ ಹೆಣ್ಮಕ್ಳು ಕೆಲವೊಂದ್ ಸರಿ ದಾರಿ ತಪ್ಪಲಿಕ್ಕೂ ಇದು ಕಾರಣಭೂತ ಆಗುತ್ತೆ. ಹಾಗಾಗಿ ಎಷ್ಟು ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರೆ ನಿರುದ್ಯೋಗ ಸಮಸ್ಯೆನ ಹೋಗಲಾಡಿಸಿದ್ರೆ, ಒಳ್ಳೆ ಆರೋಗ್ಯ, ನಿರುದ್ಯೋಗ ಸಮಸ್ಯೆ, ಶಿಕ್ಷಣ, ಇದಕ್ಕೆ ಮಾತ್ರ ಒತ್ತು ಕೊಟ್ಟಾಗ ಮಾತ್ರ ಏನಾದ್ರೂ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಈಗ ತೀರ್ಥಹಳ್ಳಿ ಭಾಗದಲ್ಲಿ ಒಳ್ಳೆ ರಸ್ತೆ ಆಗಿದೆ ಅಲ್ವಾ, ಈಗ ಒಳ್ಳೆ ರಸ್ತೆ ಆಗಿದೆ, ಒಳ್ಳೆ ಒಂದು ಕಾರ್ಮಿಕ ಘಟಕ ಸ್ಥಾಪನೆ ಆದ್ರೆ ಅದಕ್ಕೆ ಸಪೋರ್ಟ್ ಆಗುತ್ತೆ. ಮತ್ತೆ ಇಲ್ಲಿನ ಜನಗಳು ಇಲ್ಲೇ ಉಳಿಲಿಕ್ಕೂ ಸಹಕಾರ ಆಗುತ್ತೆ. ಯಾಕೆಂತಂದ್ರೆ ಮಹಿಳೆಯರು ಈಗ ಯಾರು ಸಹ ಸುಮ್ಮನೆ ಕೂತ್ಕೊಳ್ಳಲ್ಲ. ಮೊದ್ಲಾದ್ರೆ ಮನೆಯಲ್ಲಿ ಕೆಲವರು ಮಾತ್ರ ಬೀಡಿ ಕಟ್ಟೋದು ಅದು ಇದು ಕೆಲಸ ಮಾಡ್ತಾ ಇದ್ರು. ಈಗ ಪ್ರತಿಯೊಬ್ರು ಸಹಿತ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಇವಾಗ ಡಿಗ್ರಿ ಆದವರು ಸಹಿತ ಗಾರೆ ಕೆಲಸಕ್ಕಾದ್ರೂ ಹೋಗ್ತೀವಿ, ಇವತ್ತಿನ ಇದು ಸಂಪಾದನೆ ಆಗ್ಲೇಬೇಕು, ಯಾಕಂದ್ರೆ ಮನೆ ಪರಿಸ್ಥಿತಿ ಆ ತರ ಇದೆ. ಮತ್ತೆ ಯಾರು ಸಹ ಇವಾಗ ಬಡತನ ರೇಖೆಯಿಂದ ಕೆಳಗಿದ್ದು ಜೀವಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ನಾವು ಏನಾದ್ರೂ ಒಂದು ಆಗ್ಬೇಕು ಲೈಫಲ್ಲಿ, ಏನಾದ್ರೂ ಒಂದು ಹೋರಾಟ ಮಾಡ್ಬೇಕು ಅನ್ನೋ ಲೆವೆಲ್ಗೆ ಹೆಣ್ಮಕ್ಳು ಭಾವನೆನೇ ಇರ್ತದೆ. ಹಾಗಾಗಿ ಏನ್ ಮಾಡ್ತಾರೆ, ಎಲ್ಲಿ ಕೆಲಸ ಸಿಗುತ್ತೆ, 1,000 ಜಾಸ್ತಿ ಆದ್ರೆ 1 ತಿಂಗಳು 1 ವರ್ಷದಲ್ಲಿ 3-4 ಜಾಬ್ನ ಸ್ಕಿಪ್ ಮಾಡ್ತಾ ಬರ್ತಾರೆ. ಯಾಕೆ ಅಂತಂದ್ರೆ ಮನೆ ಪರಿಸ್ಥಿತಿ ಒತ್ತಡಗಳು ಹಾಗಿರ್ತದೆ. ಹಾಗಾಗಿ ಅದನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂತಂದ್ರೆ ಈಗ ಒಂದು ಗಾರ್ಮೆಂಟ್ಸ್ ಬಂದ್ರು ಸಾಕು ನಮ್ಗೆ. ಇಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ತುಂಬಾ ಜನ ಟೈಲರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಎಲ್ಲ ತೀರ್ಥಹಳ್ಳಿಯ ಕಾರ್ಮಿಕರ ಪರವಾಗಿ ನಾವು ಇವತ್ತು ಹೋರಾಟ ಕೂತಿದ್ದೀವಿ. ಯಾಕೆ ಅಂದರೆ ಇಲ್ಲಿಂದ ನಮ್ಮ ರಾಜಕಾರಣಿಗಳು ದಿನ ಬೆಳಗಾದರೆ ಬೆಂಗಳೂರಿಗೆ ಓಡಾಡ್ತಾರೆ. ಇಲ್ಲಿಂದ ಓಡಾಡ್ತಾ ಎಷ್ಟು ತಾಲೂಕು ಸಿಗುತ್ತೋ ಅಷ್ಟೂ ತಾಲೂಕುಗಳಲ್ಲಿ ಎಲ್ಲ ಕಡೆ ಹೊರಗಡೆ ಒಂದೊಂದು ಫ್ಯಾಕ್ಟ್ರಿ ಆಗ್ತಾ ಹೋಗಿದೆ. ಇದರಿಂದ ಆ ತಾಲೂಕು ಅಭಿವೃದ್ಧಿ ಆಗಿದೆ, ಅಲ್ಲಿನ ಜನನೂ ಅಭಿವೃದ್ಧಿ ಪಡ್ತಾ ಇದ್ದಾರೆ. ಎಲ್ಲ ತಾಲೂಕು ಅಭಿವೃದ್ಧಿ ಆದಾಗ ಜನಗಳ ಹತ್ರ ಎಲ್ಲ ಕ್ಷೇಮವಾಗಿರ್ತಾರೆ. ದಯಮಾಡಿ ಇಲ್ಲಿ ಫ್ಯಾಕ್ಟ್ರಿ ಆಗಲಿಲ್ಲ ಅಂದರೆ ನಮ್ಮ ವಿದ್ಯಾರ್ಥಿಗಳು ನಿರುದ್ಯೋಗಿ ಆಗೋದ್ರಲ್ಲಿ 2 ಮಾತಿಲ್ಲ. ತೀರ್ಥಹಳ್ಳಿ ಯಾವುದಾದಕ್ಕೂ ತುಂಬ ಪ್ರಸಿದ್ಧವಾಗಿತ್ತು. ಯಾಕೆಂದರೆ ಇಲ್ಲಿರೋ ಮಲೆನಾಡು ಪರಿಸರಕ್ಕೆ, ಹಾಗೆ ಈ ಪರಿಸರಕ್ಕೆ ಹೊಂದಿರೋವಂಥ ಫ್ಯಾಕ್ಟ್ರಿನೂ ಇಲ್ಲೇ ಆದರೆ ನಮ್ಮ ಹುಡುಗರು ಇಲ್ಲೇ ಉಳಿತಾರೆ, ಮನೇನೂ
ಚೆನ್ನಾಗಿರತ್ತೆ, ಮನೆಯವರೆಲ್ಲ ಒಟ್ಟಿಗೆ ಆರಾಮಾಗಿ ಇರ್ಬೋದು. ದಯಮಾಡಿ ಈಗ ಓದ್ತಿರೋ ಹುಡುಗರಿಗಾದ್ರೂ, ಮುಂದೆ ಬರೋ ಹುಡುಗರಿಗಾದ್ರೂ, ಓದಿ ಮುಂದೆ ಉದ್ಯೋಗ ಪಡುವಂತ ಮಕ್ಕಳಿಗೋಸ್ಕರನಾದ್ರೂ ನಾವು ಇವತ್ತು ಸ್ಟ್ರೈಕ್ ಮಾಡ್ತಾ ಇದೀವಿ. ದಯಮಾಡಿ ನಮ್ಮ ಇಲ್ಲಿ ಕಾರ್ಖಾನೆ ಆಗ್ಲಿ ಅಂತ ಹೇಳಿ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಇವಾಗ ಇವರೆಲ್ಲ ಹೇಳಿದ್ರು, ಸುರೇಂದ್ರ ಅವರೆಲ್ಲ, ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಈಗ ಬೆಳೆಗಳು ಸರಿ ಇಲ್ಲ, ಹಾಗಾಗಿ ಅದರಿಂದ ಎಷ್ಟು ಎಫೆಕ್ಟ್ ಅಂದರೆ ನಮ್ಮಂಥ ವ್ಯವಹಾರಸ್ಥರಿಗೂ ವ್ಯವಹಾರ ಇಲ್ಲ. ಹಾಗಾಗಿ ಇವ್ರ ಬೇಡಿಕೆ ತುಂಬ ಚೆನ್ನಾಗಿದೆ. ಸಹಕಾರಹಿತ ಕಾರ್ಮಿಕ ಸಹಕಾರಹಿತ ಸಂಘದ ಅಧ್ಯಕ್ಷರು ಈ ಬೇಡಿಕೆಯನ್ನು ಇಟ್ಟಾಗ ನಮಗೆ ಹೌದು ಅನಿಸ್ತು. ತೀರ್ಥಹಳ್ಳಿ ಒಂದು ಕಾರ್ಖಾನೆ ಬೇಕು, ಅದರಿಂದ 1000 ಜನ ಕೆಲಸ ಆಗುತ್ತೆ. ಈಗ ತುಂಬ ಹುಡುಗರು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ತಂದೆ ತಾಯಿ ಇವರು ಹೇಳಿದ್ರು, ತಂದೆ ತಾಯಿ ಒಬ್ಬರೇ ಮನೆಯಲ್ಲಿ, ಅವರಿಗೂ ನೋಡೋಕೆ ಜನ ಇಲ್ಲ. ಹಾಗಾಗಿ ಸ್ವಲ್ಪ ಜನ ಆದರೂ ಇಲ್ಲಿ ಊರಲ್ಲಿ ಉಳಿಸ್ಕೋಬೇಕು ಅಂದರೆ ಒಂದು ಕಾರ್ಖಾನೆ ಬೇಕೇ ಬೇಕು. ಹಾಗಾಗಿ ವ್ಯವಹಾರಸ್ಥರಿಗಂತೂ ನೀವು ನೋಡಿರ್ಬೋದು, ಕೃಷಿಕರಲ್ಲಿ ಹಣ ಬಂದರೆ ಇಲ್ಲಿ ಕೃಷಿ ಸಂಬಂಧ ಊರಿದೆ. ಅದು ಕೃಷಿಕರಿಗೆ ಏನು ಯಾವ್ದಾದ್ರು ಅರ್ಕೆ ಸರಿಯಾಗಿ ಬರಲಿಲ್ಲ ಅಂತ ಹೇಳಿದ್ರೆ ವ್ಯವಹಾರಕ್ಕೂ ತುಂಬ ಕೂತಿದೆ. ತುಂಬ ಜನ ಸಾಲದಲ್ಲಿ ಬಿದ್ದಿದ್ದಾರೆ. ಹಾಗಾಗಿ ಒಂದು ಕಾರ್ಖಾನೆ ಬಂದರೆ ಸ್ವಲ್ಪ ಆದರೂ ಎಲ್ಲರಿಗೂ ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿಯಿಂದ ನಾವು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ. ವ್ಯಾಪಾರಸ್ಥರ ಪರವಾಗಿ ನಾನು ಬಂದಿದ್ದೇನೆ, ಎಲ್ಲರ ಪರವಾಗಿ ಬಂದಿದ್ದೇನೆ. ಹಾಗಾಗಿ ಒಂದು ಫ್ಯಾಕ್ಟ್ರಿ ಅನಿವಾರ್ಯವಾಗಿ ಬೇಕೇ ಬೇಕು ಅನ್ನೋ ದೃಷ್ಟಿಯಿಂದ ಇವರಿಗೆ ಬೆಂಬಲ ಕೊಟ್ಟು ಬಂದಿದ್ದೇನೆ. ನಾನೊಬ್ಬ ಕಾರ್ಮಿಕ. ನನಗೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಹಲವಾರು ಜನ ಕಾರ್ಮಿಕರುಗಳು ಹೊರಗಡೆ ಬೆಂಗಳೂರು ಅಲ್ಲಿಗೆಲ್ಲ ಕೆಲಸ ಮಾಡ್ತಾರೆ. ನನಗೆ ಫೋನ್ ಮಾಡಿ ತುಂಬ ಜನ, ಸರ್ ನಮ್ಮ ಕಡೆ ಏನು ಕೆಲಸ ಮಾಡೋ ಜಾಗ ಕೆಲಸ ಇಲ್ಲ, ಅದಕ್ಕೋಸ್ಕರ ದಯವಿಟ್ಟು ಏನಾದ್ರು ಒಂದು ಕೆಲಸ ಕೊಡುವಂತ ಯಾವ್ದೊಂದು ಯೋಚನೆ ಮಾಡಿ ಅಂತ. ಅವಾಗ ನಾನು ಮೊನ್ನೆ ಯೋಚನೆ ಮಾಡಿ ಕೂತ್ಕೊಂಡು, ಹೌದು ತೀರ್ಥಹಳ್ಳಿ ಸಾಗರದಲ್ಲಿದೆ, ಮತ್ತೆ ಪ್ರತಿಯೊಂದು ಸೊರಬ ಇದೆ, ಎಲ್ಲ ಕಡೆ 7-8 ಕೆಲಸ ಮಾಡ್ತಾರೆ. ಬಟ್ ಇಲ್ಲಿ ಏನೂ ಇಲ್ಲ. ಇಲ್ಲಿ ಏನು ಮಾಡಿದ್ದಾರೆ, ರೈತರು ಇದ್ದಾರೆ ಪಾಪ, ಅವ್ರೇನೋ ಎಷ್ಟು ಕೆಲಸ ಕೊಡ್ತಾ ಇದ್ರು. ಈಗ ಏನಾಗ್ಬಿಟ್ಟಿದೆ, ರೈತರುಗಳು ಕೊಡೋಕೆ ಆಗ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ಎಲೆಕ್ಟ್ರಿಕ್ ರೋಗ ಬಂದು ಮುಜುಗರ ಆಗ್ಬಿಟ್ಟಿದೆ. ಅಯ್ಯೋ ನಮ್ಮನೆ ಕೆಲಸಕ್ಕೆ ಬಂದ್ರೆ ಹೆಂಗೆ ದುಡ್ಡು ಕೊಡೋದು ಹೆಂಗೆ ಅಂತ ಮುಜುಗರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಒಂದು ಕಾರ್ಖಾನೆ ಸ್ಥಾಪನೆ ಮಾಡಬೇಕು, ಇಲ್ಲಾಂದ್ರೆ ಗಾರ್ಮೆಂಟ್ಸ್ ಕೊಡಬೇಕು. ಎಷ್ಟೋ ಜನ ಲೇಡೀಸ್ಗಳು, ತುಂಬಾ ಜನ ಲೇಡೀಸ್ಗಳು ಇವತ್ತವರೆಗೂ ಏನು ಕೆಲಸ ಇಲ್ಲ, ಉದ್ಯೋಗ ಖಾತ್ರಿ ಕೆಲಸ ಅದಕ್ಕೆ ಹೋಗ್ತಾರೆ, ಸ್ವಲ್ಪ ಇಲ್ಲ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ದೊಡ್ಡ ಒಂದು 5,000-10,000 ಜನ ಕೆಲಸ ಮಾಡೋ ಕಾರ್ಖಾನೆ ಬೇಕು ಅಂತ ಹೇಳಿ ಒಂದು ಉಪಸ್ಥಿತಿ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸೇರಿ ನಮ್ಮ ಇನ್ನು ಮುಂದೆ ಈ ಉಪಯೋಗ ನಿಲ್ಲ ತರ ಮಾಡ್ಬೇಕು ಅಂತ ತಿಳ್ಕೊಂಡು, ಅಲ್ಲ MP ಅವರೇ ಬರಬೇಕು ಅಂತ ನಾವು ತಿಳ್ಕೊಂತಿರೋದು. ಇಲ್ಲಿರೋರು ಅಲ್ಲಿ ಅಷ್ಟು ಇಲ್ಲಿವರೆಗೆ ಏನು ಮಾಡಿಲ್ಲ. ನಿಮ್ಗೆಲ್ಲ ತಿಳಿದಿದೆ, ಮುಖ್ಯಮಂತ್ರಿ ಆಗಿದ್ದಾರೆ, ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಸಚಿವರು, ಶಿಕ್ಷಣ ಸಚಿವ ಆಗಿದ್ರು. ಇವತ್ತು ಕಾರ್ಮಿಕರುಗಳು ಏನೂ ಮಾಡಿಕೊಟ್ಟಿಲ್ಲ. ದಯವಿಟ್ಟು ಅವ್ರು ಬಂದು ಈ ಉಪಸ್ಥಿತಿಗಳನ್ನ ಇದು ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಇದನ್ನ ಇಲ್ಲ ಯಾವ ಮಾಹಿತಿನ ಅಲ್ಲಿ ಉಪಸ್ಥಿತಿಗಳನ್ನ ನಿಲ್ಸೋದೇ ಇಲ್ಲ. ಬರೋವರೆಗೆ ಅವ್ರು ಬರೋದಂಗ ನಾವು ನಿಲ್ಸಲ್ಲ. 5 ದಿನ ಬಿಟ್ಟು ಬಂದ್ರು ಇಲ್ಲಿ ಇರ್ತೀವಿ, 10 ದಿನ ಬಿಟ್ಟು ಬಂದ್ರು ಜೀವಂತ ಇರೋ ಇಲ್ಲೇ ಇರ್ತೀವಿ. ಅದು ಆದ ಮಾಡಿದ್ವಿ. ಕಾರ್ಮಿಕರ ಸಹಕಾರಿ ಸಂಘ ಅಂತ ನಾನು ಅಧ್ಯಕ್ಷ, ಕಾರ್ಮಿಕ ಸಹಕಾರಿ ಸಂಘ ಅಂತ. ಪ್ರತಿಭಟನೆ ಎಲ್ಲರಿಗೂ ಸೇರ್ ನಾನು ಮಾಡ್ತಿರೋದಲ್ಲ, ಎಲ್ಲರಿಗೂ ನಾವು ಮಾಡ್ತಿರೋದು. ಇದರಿಂದ ಒಳ್ಳೆ ಒಂದು ದಿನ ಬರಲಿ ಅಂತ ನಾವು ಮಾಡ್ತಿರೋದು. ಒಬ್ರು ಅಂತಿಲ್ಲ, ಎಲ್ಲರ ಜೊತೆ ಸೇರೇ ಮಾಡ್ತಿರೋದು.